ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಈ ಸತಿ ನನ್ನ ವಿಡಿಯೋನ PMVಗೆ ಶಿಫ್ಟ್ ಮಾಡ್ತಿದ್ದೀನಿ. ಕೊನೆ ತನಕ ನೋಡಿ, ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ. ಸೊ PMV ಡ್ಯಾಶ್ಬೋರ್ಡ್ ಈ ಥರ ಪ್ರಿಫೇಸ್ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಈ ಥರ ಲಿಸ್ಟ್ಗಳನ್ನು ಎದುರುಗಡೆ ನಮಗೆ ಕಾಣಿಸುತ್ತೆ. ಓಕೆ, 4 ಲಿಸ್ಟ್ಗಳನ್ನು ನಾವು ಎದುರುಗಡೆ ನೋಡ್ಬೋದು. ಒಂದು ನ್ಯೂ ರಿಜಿಸ್ಟ್ರೇಷನ್ ಕೆಳಗಿಂದ, ಡ್ಯೂ ಲಿಸ್ಟ್ ಅದು ಕೆಳಗಡೆ ಇದೆ. ಅಲ್ಲಿ ಡ್ಯೂ ಲಿಸ್ಟಲ್ಲಿ ಯಾವುದೇ ಇಲ್ಲ. ಓಕೆ, ಅದರ ಮೇಲ್ಗಡೆ ಸ್ವಲ್ಪ ಇಲ್ಲಿ 7 ಬೆನಿಫಿಷರಿ ರಿಜಿಸ್ಟರ್ಡ್ ಅಂತ ಇದೆ. ಡ್ಯೂ ಲಿಸ್ಟ್ ರಿಜಿಸ್ಟ್ರೇಷನ್ ಲ್ಯಾಪ್ಸಿಂಗ್ ಇನ್ 30 ಡೇಸ್ ಅಂತ ಇದೆ, ಅದು ಬಿಟ್ವೀನ್. ಸೊ ಓಕೆ, ಆಮೇಲೆ ಡ್ಯೂ ಲಿಸ್ಟಲ್ಲಿ 0 ಇದೆ, ಸೆಕೆಂಡ್ ಒನ್. ಓಕೆ, ಏನೂ ಡಿಫ್ರೆನ್ಸ್ ಇಲ್ಲ, ಅದೇ ಥರನೇ. ಈ 3 ಗೆರೆ ಮೇಲೆ ಹೋದಾಗ ಏನು ಬೆನಿಫಿಷರಿ ರಿಜಿಸ್ಟ್ರೇಷನ್ ಓಪನ್ ಮಾಡ್ತೀವೋ ಅದೇ ಥರನೇ ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಫಸ್ಟ್ ಪ್ರಿಫೇಸಲ್ಲಿ ಓಪನ್ ಆಯ್ತಲ್ವ, ಅದು ಅದೇ ಥರನೇ ಓಪನ್ ಆಗುತ್ತೆ. ಏನಪ್ಪ ಅಂದರೆ, ನಾವು ಎದುರುಗಡೆ ಹೋಗೋ ಬದಲು ಇಂಡೈರೆಕ್ಟಾಗಿ ಹೋಗೋ ಬದಲು ಡೈರೆಕ್ಟಾಗಿ ನಾವು ನ್ಯೂ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಡ್ಯಾಶ್ ಬೋರ್ಡಲ್ಲೇ ಕೊಟ್ಟಿದ್ದಾರೆ. ಸೊ ಅಷ್ಟೇ ಬಿಟ್ಟರೆ ಬೇರೆ ಯಾವುದೇ ಇಲ್ಲಿ ಡಿಫ್ರೆನ್ಸಸ್ಸುಗಳು ಇಲ್ಲಿ ನಮಗೆ ಕಾಣ್ತಾ ಇಲ್ಲ. ಅಲ್ಲಿ ಹೋದ್ರೂ ಸೇಮ್ ಇದೇ ಥರನೇ ಓಪನ್ ಮಾಡ್ಕೋಬೋದು. ಓಪನ್ ಮಾಡಿ ನಿಮ್ಮ ಏನೇನು ದಾಖಲಾತಿಗಳಿದೆ ಅದನ್ನೆಲ್ಲ ಅಷ್ಟು ಎಂಟ್ರಿ ಮಾಡ್ಕೋಬೋದು. ನಾನು ಎಷ್ಟೇ ಮಾಡಿದ್ರು ಮತ್ತೆ ತಿರುಗಿ ಡ್ಯಾಶ್ಬೋರ್ಡ್ಗೆ ಬಂದು ನಿಲ್ತಾ ಇದೆ. ಈ ವಿಡಿಯೋ ಮಾಡಬೇಕಾದ್ರೆ ನನಗೆ ತುಂಬ ಪ್ರಾಬ್ಲಮ್ ಆಗಿದೆ, ನನಗೆ ಅದು ಹೇಳೋಕ್ಕೆ ಬಿಡ್ತಾ ಇಲ್ಲ. ಸೊ ಇಲ್ಲಿ ಏನೇ ಹೇಳ್ತೀನಿ ಏನಪ್ಪ ಅಂದರೆ, 7 ಬೆನಿಫಿಷರಿ ಆ್ಯಂಡ್ 25, 26 ಅಂತ ಇದೆಯಲ್ಲ, ಆ್ಯಕ್ಚುಲಿ ಇದು 7 ಬೆನಿಫಿಷರಿ ನಾನು ಮಾಡಿದ್ದಲ್ಲ. ಆಲ್ರೆಡಿ 2 ನಾನು ಮಾಡಿದ್ದೀನಿ. ಇನ್ನು 5 ಬೆನಿಫಿಷರಿ ಬೇರೆ ಕಡೆ ಆಗಿದೆ. ಅದು ಹೇಳ್ತೀನಿ ಏನಪ್ಪ ಅಂತ ಹೇಳ್ಬಿಟ್ಟು. ಸೊ ಇದು ನಾನು ಕರೆಕ್ಟಾಗಿ ಅದು ಏನು ವಿಷಯ ಹೇಳಬೇಕು ಅಂತ ಬಂದಾಗಲೇ ತಗೊಂಬಂದು ಡ್ಯಾಶ್ಬೋರ್ಡಿಗೆ ಬಂದು ಇಲ್ಲಿ ನಿಲ್ತಾ ಇದೆ. ಸೊ ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಒಂದು ನಿಮಗೆ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ. ಅದನ್ನು ಹೇಗೆ ಓಪನ್ ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿ ರಿಪೋರ್ಟ್ WCD IRK ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇಲ್ಲಿ 2 ನ್ಯೂ ಅಂತ ಬಂದೆ. ಒಂದು ಮ್ಯಾಪಿಂಗ್ ಸ್ಟೇಟಸ್ ಪ್ರೀ ರಿಜಿಸ್ಟರ್ಡು, ಇನ್ನೊಂದು ಏನಪ್ಪ ಅಂತಂದರೆ ಮ್ಯಾಪಿಂಗ್ ಸ್ಟೇಟಸ್ ಅಗೇನ್ಸ್ಟ್ ಆಧಾರ್ ಡಿಸೀಡೆಡ್ ಅಂತ 2 ಬಂದಿದೆ. ಕೆಳಗಡೆ ಇನ್ನೊಂದು ಹೊಸದಿದೆ. ಆಯಾ ಟೈಮ್ ಬಂದಾಗ ವಿಡಿಯೋಗಳನ್ನು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಈ ಥರ ಬಂದು ಇಲ್ಲಿಗೆ ನಿಲ್ತಾ ಇದೆ ಅಂತ ಅಂದಾಗ, ಲಾಗ್ಔಟ್ ಫ್ರಮ್ ಆಲ್ ಡಿವೈಸಸ್ ಅಂತ ಇದೆ. ಯು ಆರ್ ಆಲ್ರೆಡಿ ಲಾಗ್ಡ್ ಇನ್ ಅಂತ ತೋರಿಸ್ತಾ ಇದೆ. ಈ ಥರ ಎಲ್ಲ ಪ್ರಾಬ್ಲಮ್ ಆಗಿ ಬರ್ತಾ ಇದೆ. ಸೊ ಇದು ಏನೂ ಪ್ರಾಬ್ಲಮ್ ಇಲ್ಲ, ಇದು ಜಸ್ಟ್ ನನ್ನ PMVY ಹ್ಯಾಕ್ ಆಗಿದೆ. ಸೊ ಈ ಹ್ಯಾಕನ್ನು ಹೊರಗೆ ಬರಬೇಕಾದ್ರೆ ತುಂಬ 1 ದಿನ ಅಲ್ಲ, 2 ದಿನ ಅಲ್ಲ, ಈ 3 ಇದೇನು ಕಂಟಿನ್ಯೂಸ್ ಆಗ್ತಿದೆಯಲ್ಲ, ಈ 3 ದಿವಸನೂ ಇದೇ ಥರ ಆಗ್ತಿದೆ. ಸೊ ಆಮೇಲೆ ನಾನು ವಿಚಾರಿಸಿದಾಗ ಇದು ನನಗೆ ಗೊತ್ತಾಯ್ತು ಇದು ಹ್ಯಾಕ್ ಆಗಿದೆ ಅಂತ. ಸೊ ನೀವು ಈ ಥರ ಎಲ್ಲ ಆದಾಗ ನೀವೇನು ಯೋಚನೆ ಮಾಡಬೇಡಿ. ಜಸ್ಟು ಒಂದು ಸ್ಟ್ರಾಂಗೆಸ್ಟ್ ಪಾಸ್ವರ್ಡ್ ಕೊಟ್ಬಿಡಿ. ಪಾಸ್ವರ್ಡ್ ಕೊಟ್ಬಿಟ್ಟು ಅದರಿಂದ ಹೊರಗೆ ಬಂದು ಹೊಸ ಪಾಸ್ವರ್ಡನ್ನು ಯೂಸ್ ಮಾಡಿ ಒಂದು ಕಡೆ ಬರೆದಿಟ್ಕೊಂಡ್ಬಿಟ್ಟು ನೀವು ಹಾಕ್ಕೊಳ್ಳಿ. ಆವಾಗ ಈ ಥರ ಬರುತ್ತೆ. ಸೊ ನಾನು ವೆಬ್ಸೈಟಲ್ಲಿ ಹೋದಾಗಲೂ ನನಗೆ ಇದೇ ಥರನೇ ಪ್ರಾಬ್ಲಮ್ ಆಯಿತು. ಸೊ ನೀವು ಸ್ಟ್ರಾಂಗ್ ಪಾಸ್ವರ್ಡ್ ಕೊಟ್ಕೊಳ್ಳಿ, ಸೇಫಾಗಿರಿ. ಓಕೆ, ಆವಾಗಲೇ ತೋರಿಸಿದ್ನಲ್ಲ IRK ಏನಪ್ಪ ಇದೆ ಅಂತ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಹೋಗಿ ಚೆಕ್ ಮಾಡಿ ಯಾರ್ದು ನಿಮ್ಮದು ಅಂತಲೇ. ಏನು 2 ಇದೆಯಲ್ಲ ಅದು ಮಾತ್ರ ನಂದಾಗಿತ್ತು, ಬಾಕಿದು ಯಾವುದೂ ಆಗಿಲ್ಲ. ಸೊ ಆ ಐಡಿಯನ್ನು ಬರೆದಿಟ್ಕೊಂಡು, ಬಾಕಿ ಐಡಿಗಳನ್ನು ಬರೆದಿಟ್ಕೊಂಡು ನೋಡ್ತೀನಿ ಅದು ಆ್ಯಕ್ಚುಲಿ ಅದು ಚೆಕ್ಕಾಗಿ ಅಮೌಂಟ್ ಎಲ್ಲ ಬಂದಾಗಿದೆ. ಸೊ ಇದಿಷ್ಟು ಒಂದು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಇಷ್ಟೋ ತನಕ ನೀವು ಒಂದು ಉಪಯುಕ್ತದ ಮಾಹಿತಿಯನ್ನು ಪಡ್ಕೊಂಡಿದ್ದೀರಾ ಅಂತ ಭಾವಿಸುತ್ತಾ, ಮತ್ತೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.